ದೇವಾ, ಸಾಗರಗಳು ಉಕ್ಕೇರಿದವು, ಗಿರಿಜಕ ರಾಮಗಳು ಸಿಡಿದು ಬಿದ್ದವು. ಇಂಥ ಬಲಿಷ್ಠನ ಮುಂಭಾಗದೊಳ್ಳಿಂತ ಬಂದವರಂತ ಆರೆಂದು ಮಾತನಾಡಿತು. ಮಾನವ ನೀನದಾವನೆ ನರವರ ತಿಳ್ಕೊಂಡಿದ್ದ ವಿಚಾರ. ದೇವಾ, ನಾವುದಾರೆಂದರೆ 10,000 ರೂಪಾಯಿ ವರ್ತಕ್ಕಿನ ಆಸೆಗಾಗಿ ಅತ್ತೆ ಮಾವನವರ ಬಳಿ ಕತ್ತೆ ಹೆಂಗೆ ದುಡಿಯುತ್ತಿರಲು, ಅತ್ತೆ ಮಾವನವರು ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು 10 ಸೇರು ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಡಲು, 10 ಸೇರು ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಂಡು ಸುಂದರವಾದ ನನ್ನ ಹೆಂಡತಿಯನ್ನು ಬಂಡಿಯೊಳಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು, ಪುತ್ತೂರು ಜಾತ್ರೆಯೊಳಗೆ ನನ್ನ ಹೆಂಡತಿಯ ಗೆಳತಿಯರ ಒಂದು ಈತನು ನಿನ್ನಗೇನಾಗಬೇಕೆಂದು ಕೇಳಲು, ಆಕೆ ನನ್ನನ್ನು ನೋಡಿ ಈತನು ನಮ್ಮ ಮನೆಯ ಗುತ್ತಿಗೆ ಹಾರೆಂದು ಹೇಳಲು, ಅದನ್ನು ಕೇಳಿ ನನಗೆ ಇಲ್ಲದ ಸಿಟ್ಟು ಬರಲು, ಸತ್ತು ಕಟ್ಟಂಡೆ ಎಂದು ಬಂಡಿಯೊಳಗೆ ಕುಳಿತಂತ ನನ್ನ ಹೆಂಡತಿಯ ಸೆಂಡನ್ನು ಹಿಡಿದು ಕೆಳಕ್ಕೆ ನೂಗಿ 10 ಸೇರು ರೊಟ್ಟಿಯನ್ನು ಹೊತ್ತುಕೊಂಡು ಹೋಗಿ ಗುತ್ತಿನೂರು ಸ್ಟೇಷನ್ದೊಳಗೆ ಉಂಟು ತಂದೆ ತಾಯಿಯ ಸೇವೆಯನ್ನು ಮಾಡುವ ಗಂಡ ಸಾರಥಿ ನಾನಲ್ಲವೇನೋ ದೇವ, ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಇಲ್ಲ, ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದ್ಯಾ? ಹೌದು ದೇವ. ಹಾಗಾದರೆ ಇತ್ತ ಬಾ, ಚಿತ್ತ ಬಿಟ್ಟು ಕೇಳ. ತಳಚಂದ ವಳೆಯುವ ಎನ್ನಯ ಮಹಾಮೇರುವರಂತೆ ಮೆರೆಯುವ ಗದೆಯಂ ಕೊಂಡು ಸ್ವರ್ಗಾಧಿಪತಿಯಾದ ಇಂದ್ರನ ತನ್ನ ಪಟ್ಟಣ ಬಿಚ್ಚಿ ಕೆಟ್ಟ ಹಿಂದಕ್ಕೆ ಮಾಡಿದನು. ಭಾರತೆ ಉಪದಿ ನೋಡು ಗಂಟಾನವಕ್ಕೆ ಅಷ್ಟದಿಕ್ಪಾಲಕರು ಎಪ್ಪಲಾಯನಕ್ಕೆ ಮೈಗೊಟ್ಟರು. ಭಾರತೆ ದೇವ, ಇದು ಅಲ್ಲದ ದಿಕ್ ಸರಣಿಯಲ್ಲಿರುವ ಭೂಪಾಲಕರೆಲ್ಲರನ್ನು ಜಯಿಸಿ ಈ ತ್ರಿಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷನೆಂದೆನಿಸೆ. ಭಾರತೆ ದೇವ, ಅತಳ ವಿತಳ ಪಾತಾಳ ರಥತ್ತಳ ಲೋಕಗಳನ್ನು ಭೇದಿಸಿ ಕಬೇರನಂ ಹೊಂದಿಸಿ. ಭಾರತೆ ಉಮದಿ, ಈ ಸೃಷ್ಟಿಯ ಶ್ರೇಷ್ಠನಾದ ಚಂದ್ರವಂಶದ ಕಲಿತಿಲಕನೆಂದೆನಿಸಿದ ಕೃತವೀರ ಮಹಾರಾಜನ ಪುತ್ರ, ಸದಮಲ ಚರಿತ್ರ ಕಲಿಪೂರ ಕಾರ್ತವೀರ ಅರ್ಜುನನೆಂದು ಜೈ ಭೇರಿಯ ಓಡಿಸಲೈ ಸಾರಥೆ ಓಡಿಸಿ ಜೈ ಭೇರಿ ಜಾಗೃತಿ. ವೀರ ಕಾರ್ತಿವೀರಾರ್ಜುನ ಮಹಾರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಬಳಿರಿಯೇ ಎಲ್ಲ ಈ ಸಾರಥಿ ಈ ಸುಂದರವಾದ ಸಭಾ ಮಧ್ಯಮಕ್ಕೆ ಬಂದ ಕಾರಣವೇನೆಂದು ಕೇಳಿದ್ಯಾ? ಹೌದು ದೇವ. 76 ದೇಶದ ರಾಜರಿಂದ ಕಪ್ಪ ಕಾಣಿಕೆಯಂ ತಂದೊಪ್ಪಿಸಿಕೊಳ್ಳುವ ಸುಬುಟರೋ ಮಹಾಸುಬುಟನೆಂದೆನಿಸಿದ ನಮ್ಮ ಪಿತನು ಒಪ್ಪದೆ ಎನ್ನಂಬರ ಹೇಳಿದ ಕಾರಣ ಕರಪಲ್ಲವದಿ ಕಗ್ಗ ಪಾಣಿಯಾಗಿ ಪರಣವಾಯಿತು ಕಂಡಿಯಾ ಸಾರಥಿ? ನಾನು ಒಂದು ಸಂಗತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಆರು ಕೊಡ್ರಪ್ಪ.